ನಿಮ್ ಜೀವನದಲ್ಲೂ ಯಾರಾದ್ರೂ ಬಹಳ ಪ್ರೀತಿಯಿಂದ ನಡೆಸಿ ಒಳೊಳಗೆ ನಿಮ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದಾರ? ಅವರ ಸಿಹಿ ಮಾತುಗಳ ಹಿಂದೆ ಅಪಾಯ ಕಾಣಿಸಿದ್ಯಾ? ಬನ್ನಿ ಇದಕ್ಕೆ ಉತ್ತರ ಕೊಡುವಂತ ಒಂದು ಕತೆ ಹೇಳ್ತೀನಿ. ಸ್ವತಃ ಶ್ರೀಕೃಷ್ಣ ಹೇಳಿದಂತ ಕತೆ. ಒಂದು ದಿನ ಅರ್ಜುನ ಶ್ರೀಕೃಷ್ಣನ ಬಳಿ ಕೇಳ್ತಾನೆ, ಕೃಷ್ಣ, ಏಕೆ ಕೆಲವರು ಬಹಳ ನಂಬಿಕೆಯನ್ನ ತೋರಿಸಿ ಕಡೆಗೆ ನಮ್ಮನ್ನೇ ನಾಶ ಮಾಡ್ಬಿಡ್ತಾರೆ ಅಂತ. ಇದಕ್ಕೆ ಕೃಷ್ಣ ನಗ್ತಾ ಹೇಳ್ತಾನೆ, ಪಾರ್ಥ, ಒಂದು ಕತೆ ಹೇಳ್ತೀನಿ ಕೇಳು ಅಂತ. ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಹೆಬ್ಬಾವನ್ನ ಸಾಕಿರ್ತಾನೆ. ಅದನ್ನ ತನ್ನ ಮಗುವಿನಂತೆ ಪಾಲನೆ ಪೋಷಣೆ ಮಾಡ್ತಿರ್ತಾನೆ, ತನ್ನ ಕುಟುಂಬದ ಸದಸ್ಯನಾಗಿ ಮಾಡ್ಕೊಂಡಿರ್ತಾನೆ. ಅದರ ಜೊತೆ ಆಟ ಆಡ್ತಾ ಅದರ ಪಾಲನೆ ಪೋಷಣೆಯನ್ನ ಮಾಡ್ತಿರ್ತಾನೆ. ಒಂದು ದಿನ ಹೆಬ್ಬಾವು ತನ್ನ ಊಟವನ್ನ ಬಿಟ್ಬಿಡುತ್ತೆ. ಹೀಗೆ ಕೆಲವು ದಿನಗಳು ಕಳಿಯತ್ತೆ. ಈ ವ್ಯಕ್ತಿ ಗಾಬರಿಗೊಂಡು ಈ ಸರ್ಪ ವೈದ್ಯರನ್ನ ಕರೆಸ್ತಾನೆ. ವೈದ್ಯರು ಆ ಹೆಬ್ಬಾವನ್ನ ನೋಡಿ ಈ ವ್ಯಕ್ತಿಯ ಬಳಿ ಗಂಭೀರವಾಗಿ ಕೇಳ್ತಾರೆ, ಈ ಹೆಬ್ಬಾವು ಯಾವಾಗಾದ್ರೂ ನಿಮ್ಮ ಸುತ್ತುಕೊಳ್ಳೋದು, ನಿಮ್ಮನ್ನ ಅಪ್ಪಿಕೊಳ್ಳೋದು ಮಾಡುತ್ತಾ ಅಂತ. ಆಗ ವ್ಯಕ್ತಿ ನಗುತ್ತಾ ಹೇಳ್ತಾನೆ, ಹೌದು, ಅದು ನನ್ನನ್ನ ಬಹಳ ಪ್ರೀತಿ ಮಾಡುತ್ತೆ, ನನ್ನನ್ನ ಅಪ್ಪಿಕೊಂಡಂತೆ ಮಾಡುತ್ತೆ ಅಂತ ಹೇಳ್ತಾನೆ. ಆಗ ವೈದ್ಯರು ಹೇಳ್ತಾರೆ, ಇಲ್ಲ ಇಲ್ಲ, ಇದು ಪ್ರೀತಿ ಅಲ್ಲ ಮಹಾಶಯ, ಇದು ನಿನ್ನನ್ನು ನುಂಗಲು ತಯಾರಿ ಮಾಡ್ತಿದೆ, ನಿನ್ನನ್ನು ಸುತ್ತುತ್ತಾ ನಿನ್ನ ದೇಹದ ಗಾತ್ರವನ್ನ ಅಳಿಯುತ್ತಿದೆ, ನಿಮ್ಮನ್ನು ನುಂಗಿದಾಗ ಹೊಟ್ಟೆಯಲ್ಲಿ ಜಾಗ ಇರ್ಲಿ ಅಂತ ಈಗಿಂದನೇ ಊಟ ಬಿಟ್ಟು ಉಪವಾಸ ಮಾಡ್ತಾ ಇದೆ ಅಂತ. ಯಾವ ಒಂದು ಹಾವನ್ನ ತನ್ನ ಕುಟುಂಬದ ಸದಸ್ಯನಂತೆ ಸ್ನೇಹಿತನಂತೆ ಕಾಣ್ತಿದ್ನೋ ಆ ಹಾವು ಅವನ ಅಂತ್ಯಕ್ಕೆ ಲೆಕ್ಕ ಹಾಕ್ತಾ ಇತ್ತು. ಶ್ರೀಕೃಷ್ಣ ಪಾರ್ಥನ ಕಡೆ ನೋಡಿ ಹೇಳ್ತಾನೆ, ಎಲ್ಲ ಅಪ್ಪಿಕೊಳ್ಳುವ ಕೈಗಳು ನಮ್ಮನ್ನು ರಕ್ಷಿಸಲು ಅಲ್ಲ, ಕೆಲವು ಕೈಗಳು ನಮ್ಮನ್ನು ಕಟ್ಟಿ ಹಾಕಲು ಕೂಡ ಇರ್ತವೆ ಅಂತ. ಸ್ನೇಹಿತರೆ, ಎಷ್ಟು ನಿಜ ಅಲ್ವಾ? ಕೆಲವರು ನಮ್ ಜೊತೆಗೆ ಇರ್ತಾರೆ, ಕೆಲವರು ನಮ್ಮನ್ನ ಬೆಳೆಸೋದಕ್ಕೆ ಅಂತ ಇರ್ತಾರೆ. ಆದ್ರೆ ಇನ್ನಷ್ಟು ಜನ ನಮ್ ಜೊತೆಗಿರೋರು ನಮ್ಮನ್ನ ಬಳಸ್ಕೊಳ್ಳೋದಕ್ಕಷ್ಟೇ ಇರ್ತಾರೆ. ಅದು ಒಂದು ಫ್ಯಾಮಿಲಿನಲ್ಲಾಗಿರ್ಬೋದು, ಜಾಬ್ ಅಲ್ಲಾಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಾಗಿರ್ಬೋದು, ಫ್ರೆಂಡ್ಶಿಪ್ ಅಲ್ಲಾಗಿರ್ಬೋದು. ಸಿಹಿಯಾದ ಮಾತು, ಅತಿಯಾದ ನಿಯಂತ್ರಣ ಇವೆಲ್ಲ ಪ್ರೀತಿ ಅಲ್ಲ. ನೀವು ಎಷ್ಟೇ ಒಳ್ಳೆಯವರಾಗಿದ್ರು ಕೆಲವ್ರ ಸ್ವಭಾವ ಯಾವತ್ತಿಗೂ ಬದಲಾಗಲ್ಲ. ಅವ್ರು ಕೊನೆಗ್ ಮಾಡೋದು ಮೋಸನೇ. ಅವ್ರನ್ನ ಬದಲಾಯಿಸಕ್ ಹೋಗೋದ್ ಬಿಟ್ಟು ನಿಮ್ಮನ್ನ ನೀವು ಉಳಿಸ್ಕೊಳ್ಳೋದು ಹೇಗೆ ಅಂತ ಕಲೀರಿ. ಈ ಹೆಸರಲ್ಲಿ ನಿಮ್ಮನ್ನ ನುಂಗೋರೆ ಬಹಳಷ್ಟು ಜನ. ಆದ್ರೆ ಇವ್ರು ಯಾರು ಅಂತ ಗುರುತಿಸ್ಕೊಳ್ಳೋದೆ ನಮ್ಮ ನಿಜವಾದ ಗುರಿ. ಕತೆ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್, ಲೈಫ್ ಕೋಚ್.